ಮಾನಸಿಕತೆ ಯಾಕೆ ಹೋಗ್ತದೆ ಅಂದರೆ ಕಷ್ಟಗಳು ಬಹಳ ಬಂದಾಗ ಎದುರಿಸುವ ಸಾಮರ್ಥ್ಯ ನಮಗಿಲ್ಲದೆ ಇದ್ದರೆ ಆ ಮನುಷ್ಯ ಬಿಟ್ಬಿಡ್ತಾನೆ. ಅವಾಗ ಕುಡಿಯೋದು ಮಾಡೋದು ಶುರು ಮಾಡ್ತಲ್ಲ ಸರ್. ಅವನದು ತಪ್ಪಂತ ಅಲ್ರಿ, ಅದು ಅನಿವಾರ್ಯ ಆಗೈತೆ ರೀ ಅವನಿಗೆ. ಇಲ್ಲದೇ ಇದ್ರೆ ಅದು ಅಲ್ಲ ಆಯಿತು ಅಂದರೆ ಹೋಗ್ತಾನೆ ಅಷ್ಟೇ, ಪ್ರಾಣ ಹತ್ಯೆ ಮಾಡ್ತಾರೆ. ತಡ್ಕೊಳಿಕ್ಕೆ ಆಗೋದಿಲ್ಲ ರೀ ಅದು. ಇಲ್ಲೇ ಒಂದು ಉದಾಹರಣೆ ತಾವು ನೋಡಬೇಕು. ನಿಮಗೆ ಗೊತ್ತಿದೆ, ಬರಗಾಲ ಬಂತು ನಡುವರೆ, ಅವನಲ್ಲಿ 2 ಎತ್ತುಗಳಿದ್ದವು. ಬಹಳ ಪ್ರೀತಿಯಿಂದ ಸಾಕಿದ 2 ಎತ್ತುಗಳು. ಅದಕ್ಕೆ ಆಹಾರ ಹಾಕೋದು ಅವನಿಗೆ ಆಗಲಿಲ್ಲ. ಹೊಲದಾಗೂ ಏನೂ ಇಲ್ಲರಿ, ಏನೂ ಬೆಳೆಯಲಿಲ್ಲ, ಮನೆಯೊಳಗೂ ಏನೂ ಇರಲಿಲ್ಲ, ರೊಕ್ಕಿಲ್ರಿ ಕೈಯೊಳಗೆ. ಅದಕ್ಕೆ ನಮಸ್ಕಾರ ಮಾಡಿ ಎತ್ತುಗಳಿಗೆ ದೂರ ಹೋಗಿ ಬಿಟ್ಟು ಬಂದ. ಎಲ್ಲರೇ ಹೋಗಲಿ ಅವು ಬದುಕಲಿ ಅಂತ. ಅದಕ್ಕೆ ನೀರು ಕುಡ್ಸೋಕ್ಕಿಲ್ಲ, ಅನ್ನ ಹಾಕೋಕ್ಕಿಲ್ಲ. ಬಂದ ಮನ್ಯಾಗ ಮಕ್ಕೊಂಡ್ರಿ. ಬೆಳಿಗ್ಗೆ ಬಾಗಿಲ ತೆರೆಯೋದ್ರಾಗ ಎತ್ತುಗಳು ಅಲ್ಲಿಗೆ ಬರ್ತಾವೆ. ಅದೇ ಕ್ಷಣ ಹಗ್ಗ ತಗೊಂಡು ಹೋಗಿ ಊರ್ಲ. ಅಂದರೆ ಇದು ತಪ್ಪದ ಅಂದ್ರೆ ಅವನು ಹೃದಯವಂತಿಕೆ ಎಷ್ಟು ಚಲೋ ಅದ, ಅದಕ್ಕೇನು ಇದು ಆಗುತ್ತೆ. ಈಗ ಅವ ಏನು ಮಾಡಬೇಕು ಅಂದ್ರೆ, ಇಂಥ ಪ್ರಸಂಗದಲ್ಲಿ ರೈತ ಇದ್ದ ಅಂದರೆ ಅವನ್ನ ಕಾಪಾಡೋಕ್ಕಾಗೋದಿಲ್ಲ. ಇವತ್ತು ಹಂಗೆ ನಡೆದವ್ರದ್ದು.